ವಸತಿ ಇಲಾಖೆಯಲ್ಲಿ ಮನೆ ಕೊಟ್ಟರಷ್ಟೇ ಮನೆ ಹೇಳಿಕೆ ಶುರುವಾಗಿದೆ. 950 ಮನೆಗಳು ದುಡ್ಡು ಕೊಟ್ಟು ಮಂಜೂರಾಗಿವೆ. ಕಲಬುರಗಿಯಲ್ಲಿ ಶಾಸಕ BR ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ನನ್ನ ಕ್ಷೇತ್ರಕ್ಕೆ 3000 ಮನೆ ಕೊಡುವಂತೆ ಕೇಳಿದೆ. 3 ಬಾರಿ ಮನವಿ ಸಲ್ಲಿಸಿದೆ, ಸ್ಪಂದಿಸಲಿಲ್ಲ. ಇನ್ನು ಕೆಲವರು ರಾಜೀನಾಮೆ ಹೇಳಿಕೆ ನೀಡುತ್ತಾರೆ. ಮುಂದಿನ ದಿನಗಳಲ್ಲಿ ರಾಜೀನಾಮೆ ಹೇಳಿಕೆ ನೀಡಬಹುದು. ರಿಪಬ್ಲಿಕ್ ಕನ್ನಡಕ್ಕೆ BR ಪಾಟೀಲ್ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ. ನೋಡೋಣ. ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ನಡೆದಂಥ ಅಕ್ರಮ ಬಯಲಾದ ಬಳಿಕ ಇದೀಗ ರಾಜೀವ್ ಗಾಂಧಿ ನಿಗಮದಿಂದ ಒಂದು ಲೆಟರ್ ಹೆಡ್ ರಿಲೀಸ್ ಮಾಡಿ, ಅಂದರೆ ಶಾಸಕ BR ಪಾಟೀಲ್ ಅವರ ಲೆಟರ್ ಹೆಡ್ ಅಂತೆ ನಾವು ಮನೆಯನ್ನು ಹಂಚಿಕೆ ಮಾಡಿದ್ದೇವೆ ಅನ್ನೋಂಥ ಒಂದಷ್ಟು ಕ್ಲಾರಿಫಿಕೇಷನ್ ಕೊಡೋದಕ್ಕೆ ಮುಂದಾಗಿರುವಂಥದ್ದು. ಈ ಬಗ್ಗೆ ಮಾತಾಡೋದಕ್ಕೆ ನನ್ನ ಜೊತೆ ಶಾಸಕ BR ಪಾಟೀಲ್ ಅವರಿದ್ದಾರೆ, ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ತಾವೊಂದು ಆಡಿಯೋ ರಿಲೀಸ್ ಆದಮೇಲೆ ಸಾಕಷ್ಟು ಡೆವಲಪ್ಮೆಂಟ್ ಆಯಿತು. ಇವತ್ತು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ತಮ್ಮ ಲೆಟರ್ ಹೆಡ್ ರಿಲೀಸ್ ಮಾಡಿ, ಅಂದರೆ 950 ಮನೆ ನಿಮ್ಮ ಲೆಟರ್ ಅಂತೆ ರಿಲೀಸ್ ಮಾಡಿದ್ದೀವಿ. ನಾನೇ ಹೇಳಿದ್ದೀನಲ್ಲ, 950 ಮನೆಗಳು ಪ್ರತ್ಯೇಕವಾಗಿ ಪಂಚಾಯತ್ ಹೆಡ್ ಚೇರ್ಮನ್ಗಳು ಹೋಗಿ ಲೆಟರ್ ಕೊಟ್ಟು ಮಾಡ್ಕೊಂಡ್ಬಂದಿದ್ದಾರೆ. ಅಂದ್ರೆ ನೀವು ಬರೆದಂಥ ಲೆಟ್ರಲ್ಲಿ ಏನಿತ್ತು? ನಾನು ಬರೆದಂಥ ಲೆಟ್ರಲ್ಲಿ ಇಡೀ ಕ್ಷೇತ್ರಕ್ಕೆ 600 ಮನೆಗಳು ಕೊಡ್ರಿ ಅಂತೇಳಿ ನಾನು ಕೇಳಿದ್ದೆ. 3 ಸಲ ಕೊಟ್ಟೆ, ಕೊಡಲಿಲ್ಲ. ಮತ್ತೊಂದು ಕಡೆ ರಾಜು ಕಾಗೆ ಅವ್ರ ಶಾಸಕ ಅವರು BR ಪಾಟೀಲ್ ಅವರ ಪರಿಸ್ಥಿತಿಯನ್ನೇ ನಂದು ಇದೆ ಈ ಸರ್ಕಾರದಲ್ಲಿ ಅಂತ ಹೇಳ್ತಾರೆ. ಇನ್ನೂ ಭಾಳ ಜನ ಆ ಥರ ಹೇಳೋರಿದ್ದಾರೆ ನೋಡ್ರಿ. ಈಗ CM ಅವ್ರಿಗೂ ಭೇಟಿಯಾಗಿ ರಾಜೀನಾಮೆ ಕೊಡುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾರು? ರಾಜು ಕಾಗೆ ಅವರು. ನೋಡ್ರಿ, ಅವರು ಅಷ್ಟು ಕೋಪ ಬಂದಿದೆ ಅಂತ ನಾನೇನು ಹೇಳೇನು. ಸರ್, ಈಗ ಮತ್ತೊಂದು ಕಡೆ ಬೇಲೂರು ಗೋಪಾಲಕೃಷ್ಣ ಜಮೀರ್ ಅವರು ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಲಿ ಅಂತಾರೆ. ಬೇಲೂರು ಗೋಪಾಲಕೃಷ್ಣ ಅವರು ಅನಿಸಿಕೆ ಅವ್ರು ಹೇಳಿದ್ದಾರೆ. ನಾನೇ ಅಲ್ಲಲ್ಲ, ಅಕ್ರಮ ನಡೆದಿದೆ ಅನ್ನೋದ್ರ ಬಗ್ಗೆ ರಾಜೀನಾಮೆ ಕೊಡಲಿ ಅನ್ನೋ ಸರ್, ಅಲ್ಲ, ಅಕ್ರಮ ನಡೆದಿದ್ರ ಬಗ್ಗೆ ರಾಜೀನಾಮೆ ಕೊಡಲಿ ಅನ್ನೋ. ಡೆಮೋಕ್ರಸಿ ಇದೆ. ಯಾರ್ಯಾರು ಏನೇನು ಬೇಡಿಕೆ ಮಾಡ್ತಾರೋ, ಯಾರು ಖಂಡಿಸ್ತಾರೋ, ಯಾರು ಸ್ವಾಗತ ಮಾಡ್ತಾರೋ, ಎಲ್ಲರಿಗೂ ಸ್ವಾತಂತ್ರ್ಯ ಇದೆ, ಮಾಡಲಿ. ಈಗ ಒಂದು ನೀವು ಇಲ್ಲಿ ನಡೀತಾ ಇರುವಂಥದ್ರ ಬಗ್ಗೆ ಧ್ವನಿ ಎತ್ತಿದ್ರೆ, ಈಗ ನಿಮ್ಮ ಜೊತೆ ಇನ್ನೊಂದಷ್ಟು ಶಾಸಕರು ಕೂಡ ಧ್ವನಿ ಎತ್ತಿದ್ದಾರೆ. ಈಗ ಅವರೆಲ್ಲ ಈ ರೀತಿ ನಮ್ಮ ಜೊತೆಗಿದ್ದಾರೆ, ಬರ್ರಿ. ಈಗ ಕೊನೆಯದಾಗಿ CM ಅವರು ಕಾಲ್ ಮಾಡಿದ್ರು ಅಂತೇಳಿ ಏನು CM ಅವರು ನಿನ್ನೆ ಫೋನ್ ಮಾಡಿದರು. 25ಕ್ಕೆ ನಾನು ಡೆಲ್ಲಿಯಿಂದ ಬರ್ತೀನಿ, ಭೇಟಿಯಾಗು ಅಂತ ಹೇಳಿದ್ದಾರೆ. ಭೇಟಿ ಆಗ್ತಾ ಇದ್ದೀನಿ. ಮತ್ತು ಬೇರೆ ಏನು ಹೇಳಿರುವಂಥ ಸರ್, ಅಂದರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಅದೇ ವಿಚಾರ ಬಿಟ್ಟು ಮತ್ತೇನದ? ಇದಿಷ್ಟು ಆ ಶಾಸಕ BR ಪಾಟೀಲ್ ಅವರ ಮಾತು. CM ಅವರು ಕೂಡ ಏನು ಕರೆದಿರುವಂಥದ್ದು, ಹೋಗಿ ಅವರನ್ನು ಭೇಟಿ ಆಗ್ತೇನೆ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರು, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ವಸತಿ ಇಲಾಖೆಯಲ್ಲಿ ಮನೆ ಕೊಟ್ಟರಷ್ಟೇ ಮನೆ ಹೇಳಿಕೆ ಶುರುವಾಗಿದೆ. 950 ಮನೆಗಳು ದುಡ್ಡು ಕೊಟ್ಟು ಮಂಜೂರಾಗಿವೆ. ಕಲಬುರಗಿಯಲ್ಲಿ ಶಾಸಕ BR ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ನನ್ನ ಕ್ಷೇತ್ರಕ್ಕೆ 3000 ಮನೆ ಕೊಡುವಂತೆ ಕೇಳಿದೆ. 3 ಬಾರಿ ಮನವಿ ಸಲ್ಲಿಸಿದೆ, ಸ್ಪಂದಿಸಲಿಲ್ಲ. ಇನ್ನು ಕೆಲವರು ರಾಜೀನಾಮೆ ಹೇಳಿಕೆ ನೀಡುತ್ತಾರೆ. ಮುಂದಿನ ದಿನಗಳಲ್ಲಿ ರಾಜೀನಾಮೆ ಹೇಳಿಕೆ ನೀಡಬಹುದು. ರಿಪಬ್ಲಿಕ್ ಕನ್ನಡಕ್ಕೆ BR ಪಾಟೀಲ್ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ. ನೋಡೋಣ. ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ನಡೆದಂಥ ಅಕ್ರಮ ಬಯಲಾದ ಬಳಿಕ ಇದೀಗ ರಾಜೀವ್ ಗಾಂಧಿ ನಿಗಮದಿಂದ ಒಂದು ಲೆಟರ್ ಹೆಡ್ ರಿಲೀಸ್ ಮಾಡಿ, ಅಂದರೆ ಶಾಸಕ BR ಪಾಟೀಲ್ ಅವರ ಲೆಟರ್ ಹೆಡ್ ಅಂತೆ ನಾವು ಮನೆಯನ್ನು ಹಂಚಿಕೆ ಮಾಡಿದ್ದೇವೆ ಅನ್ನೋಂಥ ಒಂದಷ್ಟು ಕ್ಲಾರಿಫಿಕೇಷನ್ ಕೊಡೋದಕ್ಕೆ ಮುಂದಾಗಿರುವಂಥದ್ದು. ಈ ಬಗ್ಗೆ ಮಾತಾಡೋದಕ್ಕೆ ನನ್ನ ಜೊತೆ ಶಾಸಕ BR ಪಾಟೀಲ್ ಅವರಿದ್ದಾರೆ, ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ತಾವೊಂದು ಆಡಿಯೋ ರಿಲೀಸ್ ಆದಮೇಲೆ ಸಾಕಷ್ಟು ಡೆವಲಪ್ಮೆಂಟ್ ಆಯಿತು. ಇವತ್ತು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ತಮ್ಮ ಲೆಟರ್ ಹೆಡ್ ರಿಲೀಸ್ ಮಾಡಿ, ಅಂದರೆ 950 ಮನೆ ನಿಮ್ಮ ಲೆಟರ್ ಅಂತೆ ರಿಲೀಸ್ ಮಾಡಿದ್ದೀವಿ. ನಾನೇ ಹೇಳಿದ್ದೀನಲ್ಲ, 950 ಮನೆಗಳು ಪ್ರತ್ಯೇಕವಾಗಿ ಪಂಚಾಯತ್ ಹೆಡ್ ಚೇರ್ಮನ್ಗಳು ಹೋಗಿ ಲೆಟರ್ ಕೊಟ್ಟು ಮಾಡ್ಕೊಂಡ್ಬಂದಿದ್ದಾರೆ. ಅಂದ್ರೆ ನೀವು ಬರೆದಂಥ ಲೆಟ್ರಲ್ಲಿ ಏನಿತ್ತು? ನಾನು ಬರೆದಂಥ ಲೆಟ್ರಲ್ಲಿ ಇಡೀ ಕ್ಷೇತ್ರಕ್ಕೆ 600 ಮನೆಗಳು ಕೊಡ್ರಿ ಅಂತೇಳಿ ನಾನು ಕೇಳಿದ್ದೆ. 3 ಸಲ ಕೊಟ್ಟೆ, ಕೊಡಲಿಲ್ಲ. ಮತ್ತೊಂದು ಕಡೆ ರಾಜು ಕಾಗೆ ಅವ್ರ ಶಾಸಕ ಅವರು BR ಪಾಟೀಲ್ ಅವರ ಪರಿಸ್ಥಿತಿಯನ್ನೇ ನಂದು ಇದೆ ಈ ಸರ್ಕಾರದಲ್ಲಿ ಅಂತ ಹೇಳ್ತಾರೆ. ಇನ್ನೂ ಭಾಳ ಜನ ಆ ಥರ ಹೇಳೋರಿದ್ದಾರೆ ನೋಡ್ರಿ. ಈಗ CM ಅವ್ರಿಗೂ ಭೇಟಿಯಾಗಿ ರಾಜೀನಾಮೆ ಕೊಡುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾರು? ರಾಜು ಕಾಗೆ ಅವರು. ನೋಡ್ರಿ, ಅವರು ಅಷ್ಟು ಕೋಪ ಬಂದಿದೆ ಅಂತ ನಾನೇನು ಹೇಳೇನು. ಸರ್, ಈಗ ಮತ್ತೊಂದು ಕಡೆ ಬೇಲೂರು ಗೋಪಾಲಕೃಷ್ಣ ಜಮೀರ್ ಅವರು ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಲಿ ಅಂತಾರೆ. ಬೇಲೂರು ಗೋಪಾಲಕೃಷ್ಣ ಅವರು ಅನಿಸಿಕೆ ಅವ್ರು ಹೇಳಿದ್ದಾರೆ. ನಾನೇ ಅಲ್ಲಲ್ಲ, ಅಕ್ರಮ ನಡೆದಿದೆ ಅನ್ನೋದ್ರ ಬಗ್ಗೆ ರಾಜೀನಾಮೆ ಕೊಡಲಿ ಅನ್ನೋ ಸರ್. ಅಲ್ಲ, ಅಕ್ರಮ ನಡೆದಿದ್ರ ಬಗ್ಗೆ ರಾಜೀನಾಮೆ ಕೊಡಲಿ ಅನ್ನೋ. ಡೆಮೋಕ್ರಸಿ ಇದೆ. ಯಾರ್ಯಾರು ಏನೇನು ಬೇಡಿಕೆ ಮಾಡ್ತಾರೋ, ಯಾರು ಖಂಡಿಸ್ತಾರೋ, ಯಾರು ಸ್ವಾಗತ ಮಾಡ್ತಾರೋ, ಎಲ್ಲರಿಗೂ ಸ್ವಾತಂತ್ರ್ಯ ಇದೆ, ಮಾಡಲಿ. ಈಗ ಒಂದು ನೀವು ಇಲ್ಲಿ ನಡೀತಾ ಇರುವಂಥದ್ರ ಬಗ್ಗೆ ಧ್ವನಿ ಎತ್ತಿದ್ರೆ, ಈಗ ನಿಮ್ಮ ಜೊತೆ ಇನ್ನೊಂದಷ್ಟು ಶಾಸಕರು ಕೂಡ ಧ್ವನಿ ಎತ್ತಿದ್ದಾರೆ. ಈಗ ಅವರೆಲ್ಲ ಈ ರೀತಿ ನಮ್ಮ ಜೊತೆಗಿದ್ದಾರೆ, ಬರ್ರಿ. ಈಗ ಕೊನೆಯದಾಗಿ CM ಅವರು ಕಾಲ್ ಮಾಡಿದ್ರು ಅಂತೇಳಿ ಏನು CM ಅವರು ನಿನ್ನೆ ಫೋನ್ ಮಾಡಿದರು. 25ಕ್ಕೆ ನಾನು ಡೆಲ್ಲಿಯಿಂದ ಬರ್ತೀನಿ, ಭೇಟಿಯಾಗು ಅಂತ ಹೇಳಿದ್ದಾರೆ. ಭೇಟಿ ಆಗ್ತಾ ಇದ್ದೀನಿ.
ಮತ್ತೆ ಬೇರೆ ಹೇಳಿರುವಂಥ ಸರ್ ಅಂದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದೇ ವಿಚಾರ ಬಿಟ್ಟು ಮತ್ತೇನದ. ಇದಿಷ್ಟು ಆ ಶಾಸಕ ಬಿ ಆರ್ ಪಾಟೀಲ್ ಅವರ ಮತ್ತು ಸಿ ಎಂ ಅವರು ಕೂಡ ಏನು ಕರೆದಿರುವಂಥದ್ದು, ಹೋಗಿ ಅವರನ್ನು ಭೇಟಿ ಆಗ್ತೇನೆ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರು, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ವಸತಿ ಇಲಾಖೆಯಲ್ಲಿ ಮನೆ ಕೊಟ್ಟರಷ್ಟೇ ಮನೆ ಹೇಳಿಕೆ ಶುರುವಾಗಿದೆ. 950 ಮನೆಗಳು ದುಡ್ಡು ಕೊಟ್ಟು ಮಂಜೂರಾಗಿವೆ. ಕಲಬುರಗಿಯಲ್ಲಿ ಶಾಸಕ ಬಿ ಆರ್ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ನನ್ನ ಕ್ಷೇತ್ರಕ್ಕೆ 3000 ಮನೆ ಕೊಡುವಂತೆ ಕೇಳಿದೆ. 3 ಬಾರಿ ಮನವಿ ಸಲ್ಲಿಸಿದೆ, ಸ್ಪಂದಿಸಲಿಲ್ಲ. ಇನ್ನು ಕೆಲವರು ರಾಜೀನಾಮೆ ಹೇಳಿಕೆ ನೀಡುತ್ತಾರೆ. ಮುಂದಿನ ದಿನಗಳಲ್ಲಿ ರಾಜೀನಾಮೆ ಹೇಳಿಕೆ ನೀಡಬಹುದು. ರಿಪಬ್ಲಿಕ್ ಕನ್ನಡಕ್ಕೆ ಬಿ ಆರ್ ಪಾಟೀಲ್ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ. ನೋಡೋಣ. ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ನಡೆದಂಥ ಅಕ್ರಮ ಬಯಲಾದ ಬಳಿಕ ಇದೀಗ ರಾಜೀವ್ ಗಾಂಧಿ ನಿಗಮದಿಂದ ಒಂದು ಲೆಟರ್ ಹೆಡ್ ರಿಲೀಸ್ ಮಾಡಿ, ಅಂದರೆ ಶಾಸಕ ಬಿ ಆರ್ ಪಾಟೀಲ್ ಅವರ ಲೆಟರ್ ಹೆಡ್ ಅಂತೆ ನಾವು ಮನೆಯನ್ನು ಹಂಚಿಕೆ ಮಾಡಿದ್ದೇವೆ ಅನ್ನೋಂಥ ಒಂದಷ್ಟು ಕ್ಲಾರಿಫಿಕೇಷನ್ ಕೊಡೋದಕ್ಕೆ ಮುಂದಾಗಿರುವಂಥದ್ದು. ಈ ಬಗ್ಗೆ ಮಾತಾಡೋದಕ್ಕೆ ನನ್ನ ಜೊತೆ ಶಾಸಕ ಬಿ ಆರ್ ಪಾಟೀಲ್ ಅವರಿದ್ದಾರೆ, ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ತಾವೊಂದು ಆಡಿಯೋ ರಿಲೀಸ್ ಆದಮೇಲೆ ಸಾಕಷ್ಟು ಡೆವಲಪ್ಮೆಂಟ್ ಆಯಿತು. ಇವತ್ತು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ತಮ್ಮ ಲೆಟರ್ ಹೆಡ್ ರಿಲೀಸ್ ಮಾಡಿ, ಅಂದರೆ 950 ಮನೆ ನಿಮ್ಮ ಲೆಟರ್ ಅಂತೆ ರಿಲೀಸ್ ಮಾಡಿದ್ದೀವಿ. ನಾನೇ ಹೇಳಿದ್ದೀನಲ್ಲ, 950 ಮನೆಗಳು ಪ್ರತ್ಯೇಕವಾಗಿ ಪಂಚಾಯತ್ ಹೆಡ್ ಚೇರ್ಮನ್ಗಳು ಹೋಗಿ ಲೆಟರ್ ಕೊಟ್ಟು ಮಾಡ್ಕೊಂಡು ಬಂದಿದ್ದಾರೆ. ಅಂದ್ರೆ ನೀವು ಬರೆದಂಥ ಲೆಟ್ರಲ್ಲಿ ಏನಿತ್ತು? ನಾನು ಬರೆದಂಥ ಲೆಟ್ರಲ್ಲಿ ಇಡೀ ಕ್ಷೇತ್ರಕ್ಕೆ 600 ಮನೆಗಳು ಕೊಡ್ರಿ ಅಂತೇಳಿ ನಾನು ಕೇಳಿದ್ದೆ. 3 ಸಲ ಕೊಟ್ಟೆ, ಕೊಡಲಿಲ್ಲ. ಮತ್ತೊಂದು ಕಡೆ ರಾಜು ಕಾಗೆ ಅವ್ರ ಶಾಸಕ ಅವರು ಬಿ ಆರ್ ಪಾಟೀಲ್ ಅವರ ಪರಿಸ್ಥಿತಿಯನ್ನೇ ನಂದು ಇದೆ ಈ ಸರ್ಕಾರದಲ್ಲಿ ಅಂತ ಹೇಳ್ತಾರೆ. ಇನ್ನೂ ಭಾಳ ಜನ ಆ ಥರ ಹೇಳೋರಿದ್ದಾರೆ ನೋಡ್ರಿ. ಈಗ ಸಿ ಎಂ ಅವ್ರಿಗೂ ಭೇಟಿಯಾಗಿ ರಾಜೀನಾಮೆ ಕೊಡುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾರು? ರಾಜು ಕಾಗೆ ಅವರು. ನೋಡ್ರಿ, ಅವರು ಅಷ್ಟು ಕೋಪ ಬಂದಿದೆ ಅಂತ ನಾನೇನು ಹೇಳ್ಯಾರ. ಸರ್, ಈಗ ಮತ್ತೊಂದು ಕಡೆ ಬೇಲೂರು ಗೋಪಾಲಕೃಷ್ಣ ಜಮೀರ್ ಅವರು ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಲಿ ಅಂತಾರೆ. ಬೇಲೂರು ಗೋಪಾಲಕೃಷ್ಣ ಅವರು ಅನಿಸಿಕೆ ಅವ್ರು ಹೇಳಿದ್ದಾರೆ. ನಾನೇ ಅಲ್ಲಲ್ಲ, ಅಕ್ರಮ ನಡೆದಿದೆ ಅನ್ನೋದ್ರ ಬಗ್ಗೆ ರಾಜೀನಾಮೆ ಕೊಡಲಿ ಅನ್ನೋ ಸರ್, ಅಲ್ಲ, ಅಕ್ರಮ ನಡೆದಿದ್ರ ಬಗ್ಗೆ ರಾಜೀನಾಮೆ ಕೊಡಲಿ ಅನ್ನೋ ಡೆಮೋಕ್ರಸಿ ಇದೆ. ಯಾರ್ಯಾರು ಏನೇನು ಬೇಡಿಕೆ ಮಾಡ್ತಾರೋ, ಯಾರು ಖಂಡಿಸ್ತಾರೋ, ಯಾರು ಸ್ವಾಗತ ಮಾಡ್ತಾರೋ, ಎಲ್ಲರಿಗೂ ಸ್ವಾತಂತ್ರ್ಯ ಇದೆ, ಮಾಡಲಿ. ಈಗ ಒಂದು ನೀವು ಇಲ್ಲಿ ನಡೀತಾ ಇರುವಂಥದ್ರ ಬಗ್ಗೆ ಧ್ವನಿ ಎತ್ತಿದ್ರೆ, ಈಗ ನಿಮ್ಮ ಜೊತೆ ಇನ್ನೊಂದಷ್ಟು ಶಾಸಕರು ಕೂಡ ಧ್ವನಿ ಎತ್ತಿದ್ದಾರೆ. ಈಗ ಅವರೆಲ್ಲ ಈ ರೀತಿ ನಮ್ಮ ಜೊತೆಗಿದ್ದಾರೆ, ಬರ್ರಿ. ಈಗ ಕೊನೆಯದಾಗಿ ಸಿ ಎಂ ಅವರು ಕಾಲ್ ಮಾಡಿದ್ರು ಅಂತೇಳಿ ಏನು ಸಿ ಎಂ ಅವರು ನಿನ್ನೆ ಫೋನ್ ಮಾಡಿದರು. 25ಕ್ಕೆ ನಾನು ಡೆಲ್ಲಿಯಿಂದ ಬರ್ತೀನಿ, ಭೇಟಿಯಾಗು ಅಂತ ಹೇಳಿದ್ದಾರೆ. ಭೇಟಿ ಆಗ್ತಾ ಇದ್ದೀನಿ. ಮತ್ತೆ ಬೇರೆ ಹೇಳಿರುವಂಥ ಸರ್, ಅಂದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದೇ ವಿಚಾರ ಬಿಟ್ಟು ಮತ್ತೇನದ. ಇದಿಷ್ಟು ಆ ಶಾಸಕ ಬಿ ಆರ್ ಪಾಟೀಲ್ ಅವರ ಮತ್ತು ಸಿ ಎಂ ಅವರು ಕೂಡ ಏನು ಕರೆದಿರುವಂಥದ್ದು, ಹೋಗಿ ಅವರನ್ನು ಭೇಟಿ ಆಗ್ತೇನೆ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರು, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ವಸತಿ ಇಲಾಖೆಯಲ್ಲಿ ಮನೆ ಕೊಟ್ಟರಷ್ಟೇ ಮನೆ ಹೇಳಿಕೆ ಶುರುವಾಗಿದೆ. 950 ಮನೆಗಳು ದುಡ್ಡು ಕೊಟ್ಟು ಮಂಜೂರಾಗಿವೆ. ಕಲಬುರಗಿಯಲ್ಲಿ ಶಾಸಕ ಬಿ ಆರ್ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ನನ್ನ ಕ್ಷೇತ್ರಕ್ಕೆ 3000 ಮನೆ ಕೊಡುವಂತೆ ಕೇಳಿದೆ. 3 ಬಾರಿ ಮನವಿ ಸಲ್ಲಿಸಿದೆ, ಸ್ಪಂದಿಸಲಿಲ್ಲ. ಇನ್ನು ಕೆಲವರು ರಾಜೀನಾಮೆ ಹೇಳಿಕೆ ನೀಡುತ್ತಾರೆ. ಮುಂದಿನ ದಿನಗಳಲ್ಲಿ ರಾಜೀನಾಮೆ ಹೇಳಿಕೆ ನೀಡಬಹುದು. ರಿಪಬ್ಲಿಕ್ ಕನ್ನಡಕ್ಕೆ ಬಿ ಆರ್ ಪಾಟೀಲ್ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ. ನೋಡೋಣ. ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ನಡೆದಂಥ ಅಕ್ರಮ ಬಯಲಾದ ಬಳಿಕ ಇದೀಗ ರಾಜೀವ್ ಗಾಂಧಿ ನಿಗಮದಿಂದ ಒಂದು ಲೆಟರ್ ಹೆಡ್ ರಿಲೀಸ್ ಮಾಡಿ, ಅಂದರೆ ಶಾಸಕ ಬಿ ಆರ್ ಪಾಟೀಲ್ ಅವರ ಲೆಟರ್ ಹೆಡ್ ಅಂತೆ ನಾವು ಮನೆಯನ್ನು ಹಂಚಿಕೆ ಮಾಡಿದ್ದೇವೆ ಅನ್ನೋಂಥ ಒಂದಷ್ಟು ಕ್ಲಾರಿಫಿಕೇಷನ್ ಕೊಡೋದಕ್ಕೆ ಮುಂದಾಗಿರುವಂಥದ್ದು. ಈ ಬಗ್ಗೆ ಮಾತಾಡೋದಕ್ಕೆ ನನ್ನ ಜೊತೆ ಶಾಸಕ ಬಿ ಆರ್ ಪಾಟೀಲ್ ಅವರಿದ್ದಾರೆ, ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ತಾವೊಂದು ಆಡಿಯೋ ರಿಲೀಸ್ ಆದಮೇಲೆ ಸಾಕಷ್ಟು ಡೆವಲಪ್ಮೆಂಟ್ ಆಯಿತು. ಇವತ್ತು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ತಮ್ಮ ಲೆಟರ್ ಹೆಡ್ ರಿಲೀಸ್ ಮಾಡಿ, ಅಂದರೆ 950 ಮನೆ ನಿಮ್ಮ ಲೆಟರ್ ಅಂತೆ ರಿಲೀಸ್ ಮಾಡಿದ್ದೀವಿ. ನಾನೇ ಹೇಳಿದ್ದೀನಲ್ಲ, 950 ಮನೆಗಳು ಪ್ರತ್ಯೇಕವಾಗಿ ಪಂಚಾಯತ್ ಹೆಡ್ ಚೇರ್ಮನ್ಗಳು ಹೋಗಿ ಲೆಟರ್ ಕೊಟ್ಟು ಮಾಡ್ಕೊಂಡು ಬಂದಿದ್ದಾರೆ. ಅಂದ್ರೆ ನೀವು ಬರೆದಂಥ ಲೆಟ್ರಲ್ಲಿ ಏನಿತ್ತು? ನಾನು ಬರೆದಂಥ ಲೆಟ್ರಲ್ಲಿ ಇಡೀ ಕ್ಷೇತ್ರಕ್ಕೆ 600 ಮನೆಗಳು ಕೊಡ್ರಿ ಅಂತೇಳಿ ನಾನು ಕೇಳಿದ್ದೆ. 3 ಸಲ ಕೊಟ್ಟೆ, ಕೊಡಲಿಲ್ಲ. ಮತ್ತೊಂದು ಕಡೆ ರಾಜು ಕಾಗೆ ಅವ್ರ ಶಾಸಕ ಅವರು ಬಿ ಆರ್ ಪಾಟೀಲ್ ಅವರ ಪರಿಸ್ಥಿತಿಯನ್ನೇ ನಂದು ಇದೆ ಈ ಸರ್ಕಾರದಲ್ಲಿ ಅಂತ ಹೇಳ್ತಾರೆ. ಇನ್ನೂ ಭಾಳ ಜನ ಆ ಥರ ಹೇಳೋರಿದ್ದಾರೆ ನೋಡ್ರಿ. ಈಗ ಸಿ ಎಂ ಅವ್ರಿಗೂ ಭೇಟಿಯಾಗಿ ರಾಜೀನಾಮೆ ಕೊಡುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾರು? ರಾಜು ಕಾಗೆ ಅವರು. ನೋಡ್ರಿ, ಅವರು ಅಷ್ಟು ಕೋಪ ಬಂದಿದೆ ಅಂತ ನಾನೇನು ಹೇಳ್ಯಾರ. ಸರ್, ಈಗ ಮತ್ತೊಂದು ಕಡೆ ಬೇಲೂರು ಗೋಪಾಲಕೃಷ್ಣ ಜಮೀರ್ ಅವರು ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಲಿ ಅಂತಾರೆ. ಬೇಲೂರು ಗೋಪಾಲಕೃಷ್ಣ ಅವರು ಅನಿಸಿಕೆ ಅವ್ರು ಹೇಳಿದ್ದಾರೆ. ನಾನೇ ಅಲ್ಲಲ್ಲ, ಅಕ್ರಮ ನಡೆದಿದೆ ಅನ್ನೋದ್ರ ಬಗ್ಗೆ ರಾಜೀನಾಮೆ ಕೊಡಲಿ ಅನ್ನೋ ಸರ್, ಅಲ್ಲ, ಅಕ್ರಮ ನಡೆದಿದ್ರ ಬಗ್ಗೆ ರಾಜೀನಾಮೆ ಕೊಡಲಿ ಅನ್ನೋ ಡೆಮೋಕ್ರಸಿ ಇದೆ. ಯಾರ್ಯಾರು ಏನೇನು ಬೇಡಿಕೆ ಮಾಡ್ತಾರೋ, ಯಾರು ಖಂಡಿಸ್ತಾರೋ, ಯಾರು ಸ್ವಾಗತ ಮಾಡ್ತಾರೋ, ಎಲ್ಲರಿಗೂ ಸ್ವಾತಂತ್ರ್ಯ ಇದೆ, ಮಾಡಲಿ.
ಈಗ ಒಂದು ನೀವು ಇಲ್ಲಿ ನಡೀತಾ ಇರುವಂಥದ್ರ ಬಗ್ಗೆ ಧ್ವನಿ ಎತ್ತಿದ್ರಿ, ಈಗ ನಿಮ್ಮ ಜೊತೆ ಇನ್ನೊಂದಷ್ಟು ಶಾಸಕರು ಕೂಡ ಧ್ವನಿ ಎತ್ತಿದ್ದಾರೆ. ಈಗ ಅವರೆಲ್ಲ ಈ ರೀತಿ ನಮ್ಮ ಜೊತೆಗಿದ್ದಾರೆ ಬರ್ರಿ. ಈಗ ಕೊನೆಯದಾಗಿ CM ಅವರು ಕಾಲ್ ಮಾಡಿದ್ರು ಅಂತೇಳಿ ಏನು CM ಅವರು ನಿನ್ನೆ ಫೋನ್ ಮಾಡಿದರು, 25ಕ್ಕೆ ನಾನು ಡೆಲ್ಲಿಯಿಂದ ಬರ್ತೀನಿ, ಭೇಟಿಯಾಗು ಅಂತ ಹೇಳಿದ್ದಾರೆ. ಭೇಟಿ ಆಗ್ತಾ ಇದ್ದೀನಿ. ಮತ್ತೆ ಬೇರೆ ಹೇಳಿರುವಂಥ ಸರ್, ಅಂದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದೇ ವಿಚಾರ ಬಿಟ್ಟು ಮತ್ತೇನದ. ಇದಿಷ್ಟು ಆ ಶಾಸಕ BR ಪಾಟೀಲ್ ಅವರ ಮಾತು. CM ಅವರು ಕೂಡ ಏನು ಕರೆದಿರುವಂಥದ್ದು, ಹೋಗಿ ಅವರನ್ನು ಭೇಟಿ ಆಗ್ತೇನೆ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.